ಎಲ್ರಿಗೂ ನಮಸ್ಕಾರ. ಈ ದಿನ ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಏನದು ಅಂತ ನೋಡ್ಕೊಂಡಾಗ ಭಾರತ ಸರ್ಕಾರ ಆಪರೇಷನ್ ಸಾಗರ್ ಬಂಧು ಎನ್ನುವಂಥ ಒಂದು ಕಾರ್ಯಾಚರಣೆಯನ್ನು ಲಾಂಚ್ ಮಾಡಿದೆ. ನೆನ್ಪಿಟ್ಕೊಳ್ಬೇಕು, ಆಪರೇಷನ್ ಸಾಗರ್ ಬಂಧು ಎನ್ನುವಂಥ ಒಂದು ಕಾರ್ಯಾಚರಣೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡ್ಕೊಂಡಾಗ ಭಾರತ ಶ್ರೀಲಂಕಾದಲ್ಲಿ ದ್ವಿತ್ವ ಚಂಡಮಾರುತದಿಂದ ಉಂಟಾಗಿರುವಂಥ ಪರಿಣಾಮವನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ, ಜೊತೆಗೆ ಅಲ್ಲಿರ್ತಕ್ಕಂತಹ ಜನರಿಗೆ ಪರಿಹಾರವನ್ನು ಕಂಡುಹಿಡಬೇಕು ಅಥವಾ ಪರಿಹಾರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ಲಾಂಚ್ ಮಾಡಿರುವಂಥ ಒಂದು ಕಾರ್ಯಾಚರಣೆಯನ್ನು ಆಪರೇಷನ್ ಸಾಗರ್ ಬಂಧು ಅಂತೇಳಿ ಕರಿತೇವೆ. ಇದು ಫಸ್ಟ್ ಪಾಲಿಸಿ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಭಾರತ ಯಾವಾಗಲೂ ಕೂಡ ನೆರೆಹೊರೆಯೇ ಮೊದಲು ಅಂದರೆ ನೈಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥರ್ಡ್ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಆಪರೇಷನ್ ಮಹಾಸಾಗರ್, ಭಾರತದ ಪ್ರಧಾನಮಂತ್ರಿಯವರು ಮಾರ್ಚ್ ತಿಂಗಳಲ್ಲಿ ಮಾರಿಷಸ್ ಎನ್ನುವಂತಹ ದೇಶಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಹಾಸಾಗರ್ ಎನ್ನುವಂತಹ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದರು. ಈ ಮಹಾಸಾಗರ್ ಅನ್ನುವಂಥ ಇನಿಷಿಯೇಟಿವ್ ಏನು ಹೇಳುತ್ತೆ ಅಂತ ನೋಡ್ಕೊಂಡಾಗ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿರುವಂತಹ ರಾಷ್ಟ್ರಗಳಿಗೆ ಏನೇ ಆದರೂ ಕೂಡ ಭಾರತ ಮೊದಲನೇ ಸ್ಥಾನದಲ್ಲಿ ನಿಂತುಬಿಟ್ಟು ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಮಹಾಸಾಗರ್ ಎನ್ನುವಂಥ ಇನಿಷಿಯೇಟಿವನ್ನು ಲಾಂಚ್ ಮಾಡಿದೆ. ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ರೀಜನ್ ಅಂತ ಇತ್ತು ಅದು ಮೊದಲು. ಇದನ್ನು ಬದಲಾವಣೆ ಮಾಡಿಬಿಟ್ಟು ಮಹಾಸಾಗರ್ ಅಂತೇಳಿ ಮಾಡಲಾಗಿದೆ. ಸೊ ಆ ಮಹಾಸಾಗರ್ನ ಫುಲ್ ಫಾರ್ಮ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಡಿ. ವೆರಿ ಸಿಂಪಲ್, ಮ್ಯೂಚುವಲ್ ಆ್ಯಂಡ್ ಹಾಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಅಕ್ರಾಸ್ ರೀಜನ್ ಎನ್ನುವಂಥದ್ದು ಇದು ಮಹಾಸಾಗರ್ನ ಫುಲ್ ಫಾರ್ಮ್. ಕೇಳುವಂಥ ಚಾನ್ಸಸ್ ಇದೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಬೇಕು. ಸೊ ಇದಾದ ನಂತರದಲ್ಲಿ ಭಾರತ ಗ್ಲೋಬಲ್ ಸೌತ್ ಜೊತೆಗೆ ಎಂಗೇಜ್ಮೆಂಟನ್ನು ಹಿಂದ್ಕೊಳ್ಳೋದಕ್ಕೋಸ್ಕರ ಪ್ರತಿ ಬಾರಿಯೂ ಕೂಡ ತನ್ನ ಸಹಕಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದೆ, ಎಂಡೋರ್ಸ್ ಮಾಡ್ಕೊಳ್ತಾ ಬರ್ತಾ ಇದೆ. ಇದು ಫೋರ್ತ್ ಪಾಯಿಂಟ್ ಅಂತ ತಾವು ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಗಳು ಕೂಡ ತುಂಬ ಇಂಪಾರ್ಟೆಂಟು, ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಇದಾದ ನಂತರ 2 ಪಾಯಿಂಟ್ ಇದೆ, ಅದು ಕೂಡ ಇಂಡಿಯನ್ ಡಿಫೆನ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಮೊದಲನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಇಂಡಿಯಾಸ್ ಇಂಡೋಜೀನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಬರುತ್ತೆ, ಅದನ್ನು ನಾವು INS ವಿಕ್ರಾಂತ್ ಅಂತ ಕರಿತೇವೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಲೇಟೆಸ್ಟ್ ಇಂಡಿಜಿನಿಯಸ್ ಸ್ಟೆಲ್ತ್ ಫ್ರಿಗೇಟ್ ಅಂತ ಬರುತ್ತೆ, ಅದರ ಹೆಸರು INS ಉದಯಗಿರಿ. ಇವೆರಡೂ ಕೂಡ ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಅತ್ಯಂತ ಪ್ರಮುಖವಾದ ವಾಹನಗಳು. ಇವೆರಡೂ ಕೂಡ ಶ್ರೀಲಂಕಾದಲ್ಲಿ ದ್ವಿತ್ವ ಕಾರ್ಯಾಚರಣೆಯಲ್ಲಿ ಅಂದರೆ ದ್ವಿತ್ವ ಸೈಕ್ಲೋನಿಂದ ಅಫೆಕ್ಟ್ ಆಗಿರ್ತಕ್ಕಂಥ ರೀಜನನ್ನು ಆಪರೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಾರಿ ಮಾಡಲಾಗಿರುವಂಥದ್ದು. ಸೊ ಇಷ್ಟು ಪ್ರಮುಖವಾಗಿರುವಂಥ ಪಾಯಿಂಟು. ಇದೆಲ್ಲದೂ ಕೂಡ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.